ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಿರ್ಮಾಣ ಸಂಸ್ಥೆ ಅಂದ್ರೆ ಅದು KRG ಸ್ಟುಡಿಯೋಸ್. ಒಟ್ಟೊಟ್ಟಿಗೆ ಹಲವಾರು ಸಿನಿಮಾಗಳ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಜೊತೆಗೆ ಸಿನಿಮಾಗಳ ಹಲವಾರು ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ತಾ ಇರುವಂತಹ ನಿರ್ಮಾಣ ಸಂಸ್ಥೆ. ಹೊಂಬಾಳೆ ಮತ್ತು KVN ಸಂಸ್ಥೆಗಳ ನಂತರ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರೋ ಕನ್ನಡಿಗರ ಮತ್ತೊಂದು ಸಿನಿಮಾ ಸಂಸ್ಥೆ ಅಂದ್ರೆ ಅದು KRG ಸ್ಟುಡಿಯೋಸ್. ಇದೇ ಮೊದಲ ಬಾರಿಗೆ KRG ಸ್ಟುಡಿಯೋಸ್ ಮತ್ತು TVS ಮೋಷನ್ ಪಿಕ್ಚರ್ಸ್ ಕಾಂಬಿನೇಷನ್ ಅಲ್ಲಿ ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಮತ್ತು ಅಜ್ಞಾತವಾಸಿ ಸಿನಿಮಾಗಳ ನಂತರ ನಿರ್ದೇಶನ ಮಾಡಿರೋ ಹಾಗೂ ದೂತ್ಪೇಡ ದಿಗಂತ್, ಧನ್ಯ ರಾಮ್ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರಂಗಾಯಣ ರಘು, ನಾಗಭೂಷಣ್, ಶರ್ಮಿಳಾ ಮಾಂಡ್ರೆ ಅವರು ನಟಿಸಿರೋ ಸಿನಿಮಾ ಪೌಡರ್. KRG ಸ್ಟುಡಿಯೋಸ್ನ ಜೊತೆಗೆ TVS ಮೋಷನ್ ಪಿಕ್ಚರ್ಸ್ ಕಾಂಬಿನೇಷನ್ ಅಲ್ಲಿ ನಿರ್ಮಾಣವಾಗಿದೆ. ಇನ್ನು ರಂಗಾಯಣ ರಘು ಹೊಸ ರೀತಿಯ ಸಿನಿಮಾಗಳನ್ನ ಒಪ್ಕೊಳ್ತಾ ಇದ್ದಾರೆ. ಬೆಳ್ಳಗಿರೋದೆಲ್ಲ ಪೌಡರ್ ಅಲ್ಲ. ರಂಗಾಯಣ ರಘು ಅವರ ಮೂರನೇ ಕೃಷ್ಣಪ್ಪ, ಶಾಕಾಹಾರಿ ಹೀಗೆ ವಿಭಿನ್ನ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರೋ ರಂಗಾಯಣ ರಘು ಅವರ ಮುಂದಿನ ಸಿನಿಮಾ ಪೌಡರ್ ಕೂಡ ಇದೇ ರೀತಿಯಲ್ಲಿ ಇರೋದು ವಿಶೇಷ. ಇನ್ನು ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ, ಹೇಗಿದೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ವಯಸ್ಸಿನ ಎಲ್ಲೆ ದಾಟೋಕ್ಕೆ ರೆಡಿಯಾಗಿರೋರು ಲವ್ವರ್ಸ್ಗಳು ಅವರ ವಯಸ್ಸಿನ ದಾಹವನ್ನ ತೀರಿಸಿಕೊಳ್ಳೋಕೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ತೊಂದರೆ ಅನುಭವಿಸ್ತಾರೆ ಈ ಜೋಡಿ ಅನ್ನೋದು ಒಂದ್ ಕಡೆ ಆದ್ರೆ, ಇಲ್ಲಿ ಒಂದು ಗ್ಯಾಂಗ್ ಇದೆ. ರಂಗಾಯಣ ರಘು ಮತ್ತು ಗ್ಯಾಂಗ್ ಒಂದು ನಿಗೂಢವಾದ ಪೌಡರ್ನ ತಯಾರಿಸಿದೆ. ಆ ಪೌಡರ್ನ ಪ್ರಭಾವದಿಂದ ದಿಢೀರ್ನೆ ಶ್ರೀಮಂತರಾಗಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾರೆ, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ, ಅವರಿಗೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಕಾಮಿಡಿ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಶರ್ಮಿಳಾ ಮಾಂಡ್ರೆ ಅವರು ಒಂದು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡೋಕೆ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಕಾಣ್ತಾ ಇದ್ದಾರೆ. ಇದೊಂದು ಹಿಲೇರಿಯಸ್ ಯೂತ್ಫುಲ್ ಕಾಮಿಡಿ ಸಿನಿಮಾ ಆಗಿದ್ದು, ಪ್ರೇಮಿಗಳ ಕಾಮ ಪ್ರಚೋದನೆಗೆ ಬೇಕಾದ ವಸ್ತುವೆ ಈ ಪೌಡರ್ ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ. ಟ್ರೈಲರ್ ಡೈಲಾಗ್ಗಳು ಅದು ಬಿಟ್ಟು ಅವಳ ಕಣ್ಣು ನಿನ್ ಪ್ಯಾಂಟ್ ನ ನೋಡ್ತಿದೆ ಅಂದ್ರೆ ಡಬಲ್ ಮೀನಿಂಗ್ ಇದ್ರೂ ಅಂತಹ ಮುಜುಗರ ಆಗಲ್ಲ. ತ್ರಿಲೋಕ್ ತ್ರಿವಿಕ್ರಮ್ ಅವರ ರೈಟಿಂಗ್ಸ್ ಚೆನ್ನಾಗಿದೆ, ಕಾಮಿಡಿ ವರ್ಕೌಟ್ ಆಗಿದೆ. ಮ್ಯೂಸಿಕ್ ಮಾಡಿರೋದು ವಾಸುಕಿ ವೈಭವ್ ಅವರು. ಟೀಸರ್ ಅಲ್ಲಿ ಸೌಂಡಿಂಗ್ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ. ಯಾಕೋ ಅದ್ವೈತ್ ಗುರುಮೂರ್ತಿ ಅವರ ಕ್ಯಾಮ್ರಾ ವರ್ಕ್ ಅಲ್ಲಿ ಕೊರತೆ ಕಾಣ್ತಾ ಇದೆ. ಲೈಟಿಂಗ್ಸ್ ಅಂಡ್ ಫ್ರೇಮಿಂಗ್ಸ್ ವರ್ಕ್ ಆಗಿಲ್ಲ, ಇನ್ನೂ ಬೆಟರ್ ಆಗ್ಬೋದಿತ್ತು. ಇವತ್ತಿನ ದಿನ ತುಂಬಾ ಕಾಂಪಿಟೇಷನ್ ಇದೆ ಗುರು. ಅಟ್ ಎನಿ ಕಾಸ್ಟ್ ಜನಗಳಿಗೆ ರೀಚ್ ಆಗ್ಬೇಕಂದ್ರೆ ಕ್ವಾಲಿಟಿ ಚೆನ್ನಾಗಿರ್ಲೇಬೇಕು ಅಂತ ಹೇಳ್ತೀನಿ. ಸ್ಯಾಂಪಲ್ ಸೂಪರ್ ಆಗಿದೆ. ಇದಿಷ್ಟು ಪೌಡರ್ ಸಿನಿಮಾದ ಟೀಸರ್ ನೋಡಿ ಹೇಳ್ಬೇಕು ಅಂತ ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.